ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕುವಂಥ ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪರ್ಲ್ ತೊಗೊಂಡಿದ್ದೀನಿ. ಅದ್ರ ಬದಲು ನೀವು ಸರ್ಕಲ್ ಬೀಡು, ಗೋಲ್ಡ್ ಬೀಡ್ ಯಾವುದಾದ್ರೂ ತೊಗೋಬೋದು. ಮೊದಲಿಗೆ ಇಲ್ಲಿ ಬಟ್ಟೆಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಟು ಹಾಕಿದಾದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಪರ್ಲ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಅಕಸ್ಮಾತ್ ಯಾವುದಾದ್ರೂ ಸ್ಯಾರಿಯಲ್ಲಿ ಸಿಲ್ವರ್ ಬಂದಿತ್ತಂದರೆ, ಸಿಲ್ವರ್ ಬೀಡ್ಸ್ ಸಿಗಲಿಲ್ಲ ಅಂದರೆ ಈ ಥರ ಪರ್ಲ್ ಹಾಕಿ ಈ ಡಿಸೈನ್ ಹಾಕ್ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಪರ್ಲ್ನ ಲಾಕ್ ಆದಮೇಲೆ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿದ ಮೇಲೆ ಬಟ್ಟೆಗೆ ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿ ನಂತರ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಬೇಡ ಅಂದ್ರೂ ಸಹ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಬೋದು. ಲಾಕ್ ಆದಮೇಲೆ ನೋಡಿ, ಒಂದು ಪರ್ಲ್ 4 ಚೈನು, ಒಂದು ಪರ್ಲ್ ಆದಮೇಲೆ ಈಗ ಸೂಜಿ ಮೇಲೆ 2 ಸರಿ ದಾರ ತೊಗೊಳ್ತಿದ್ದೀನಿ. ತೊಗೊಂಡ್ಬಿಟ್ಟು 4 ಚೈನ್ ಎಷ್ಟು ಬರುತ್ತೋ ನೋಡಿ ಅಷ್ಟಕ್ಕೆ, ತುಂಬ ದೂರ ಬೇಡ, 4 ಚೈನ್ ಅಷ್ಟು ಲೆಂತಿಗೆ ಮಾತ್ರ ಬಟ್ಟೆಗೆ ಸೂಜಿ ತೂರಿಸಿ ದಾರ ತಂದು 2ರಿಂದ 1, 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡೋಗಿ ಅದೇ ಥರ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಇಲ್ಲಿ ನೀವು ಬೇಡ ಅಂದರೆ ಕಂಬಗಳನ್ನೂ ಸಹ ಹಾಕ್ಬೋದು, ಅಂದರೆ ಡಬಲ್ ಕ್ರೋಶೆಟ್ ಹಾಕ್ತೀವಲ್ಲ ಅದನ್ನು ಹಾಕ್ಬೋದು. ಇಲ್ಲಿ ನಾನು ಟ್ರಿಬಲ್ ಕ್ರೋಶೆ ಏನಕ್ಕೆ ಹಾಕಿದೆ ಅಂದರೆ ಸ್ವಲ್ಪ ಆರ್ಚ್ ದೊಡ್ಡದು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಿರೋದು. ಇದಕ್ಕೆ ಪ್ರೈಸ್ ಬಂದು ನೀವು 250ಇಂದ ಹಿಡಿದು 300ಇಂದ 350ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಇವಾಗ 4 ಆಯಿತು. ಟೋಟಲಾಗಿ ಇಲ್ಲಿ 7 ಟ್ರಿಬಲ್ ಕ್ರೋಶೆಗಳನ್ನ ನಾವು ಮಾಡಬೇಕಾಗತ್ತೆ. ನೋಡಿ, ಈ ಥರ ಲೆಂತಿ ಆಗಬೇಕಲ್ಲ, ಹಾಗಾಗಿ ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕ್ತಾ ಇರೋದು. ಕಂಬ ಹಾಕಿದರೆ ಅಷ್ಟೊಂದು ಲೆಂತ್ ಇರಲ್ಲ, ಆಮೇಲೆ ಚಿಕ್ಕದಾಗಿ ಆಗಿಬಿಡುತ್ತೆ ಕಂಬ. ಟ್ರಿಬಲ್ ಕ್ರೋಶೆ ಹಾಕೋದ್ರಿಂದ ಸ್ವಲ್ಪ ಲೆಂತಿಯಾಗಿರುತ್ತೆ. ಆರ್ಚು ಸಹ ಸ್ವಲ್ಪ ಬ್ರಾಡಾಗಿ ದೊಡ್ಡದಾಗಿ ಕಾಣೋದಕ್ಕೋಸ್ಕರ ನಾನಿಲ್ಲಿ ಟ್ರಿಬಲ್ ಕ್ರೋಶೆನ ಹಾಕ್ತಾ ಇರೋದು. 7 ಟ್ರಿಬಲ್ ಕ್ರೋಶೆ ಆದಮೇಲೆ ಒಂದೇ ಲೈನಲ್ಲಿ ಪಕ್ಕಕ್ಕೆ ಹಾಕ್ಕೊಂಡು ಹೋಗಬೇಕು. ಈಗ 1 2 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಇಲ್ಲಿ ಲಾಸ್ಟ್ನೇ ಕಂಬ ಇತ್ತಲ್ಲ, 7 ಕಂಬ ಹಾಕಿದ್ವಲ್ಲ ನಾವು ಟ್ರಿಬಲ್ ಕ್ರೋಶೆ, 7ನೇ ಕಂಬಕ್ಕೆ ಈಗ ಮತ್ತೆ ಟ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಈ ಥರನೂ ಹಾಕ್ಬೋದು. ನೋಡಿ, ಬೀಡ್ ಬೇಡ ಅಂದರೆ ಈ ಥರ ಹಾಕಿ, ನಾನು ಒಂದೇ ಒಂದು ಹಾಕಿ ತೋರಿಸಿರೋದು. ನಾನಿಲ್ಲಿ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ಮಾಲ್ ಸೈಜ್ ಬೀಡನ್ನ ನಾನಿಲ್ಲಿ ದಾರಕ್ಕೆ ಪೋಣಿಸ್ಕೊಂಡು ಸೂಜಿಯಿಂದ ಈಗ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅದೇ 7ನೇ ಕಂಬ ಇತ್ತಲ್ಲ ಲಾಸ್ಟಿಂದು, ಅದಕ್ಕೆ ಟ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಬೀಡ್ ಲೆಸ್ಸನ್ನು ಸಹ ಮಾಡ್ಕೋಬೋದು. ಬೀಡ್ ಬೇಡ ಅನ್ನೋರಿಗೆ ಇದನ್ನು ಸ್ಕಿಪ್ ಮಾಡಿ, ನಾನಿಲ್ಲಿ ಬೀಡ್ಸ್ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬ್ರೈಡಲ್ ಕುಚ್ಚು ಡಿಸೈನ್ ಅಂದಾಗ ನೀವು ಆದಷ್ಟು ಬೀಡ್ಸ್ನ ಯೂಸ್ ಮಾಡಲೇಬೇಕಾಗುತ್ತೆ. ಅಕಸ್ಮಾತ್ ಈ ಥರ ಬೀಡ್ಸ್ ಬೇಡ ಅಂದರೆ ಪರ್ಲ್ ಆದರೂ ಯೂಸ್ ಮಾಡ್ಬೋದು, ಕ್ರಿಸ್ಟಲ್ ಬೀಡ್ಸ್ ಆದರೂ ಯೂಸ್ ಮಾಡ್ಬೋದು. ಒಂದೇ ಥರ ಇರಲಿ, ಬೇಸ್ ಲೈನ್ನಲ್ಲೂ ಪರ್ಲ್ ಇರಲಿ, ಇಲ್ಲೂ ಪರ್ಲ್ ಇರಲಿ ಅಂದರೆ ಅದೇ ಸೈಜೇ, ಸ್ಮಾಲ್ ಸೈಜೇ ನೀವು ಪರ್ಲ್ ತಂದು ಈ ಗೋಲ್ಡ್ ಏನು ಬೀಡ್ ಹಾಕಿದ್ದೀನೋ ಅದ್ರ ಬದಲು ನೀವು ಈ ಥರ ಇದನ್ನು ಹಾಕ್ಬೋದು, ಪರ್ಲ್ ಹಾಕ್ಬೋದು. ಇಲ್ಲಿ ಟೋಟಲಾಗಿ ನಾನು 9 ಬೀಡ್ಸ್ ಬರುತ್ತೆ, 10 ಕಂಬ ಬರುತ್ತೆ. ಆ ಥರ ಏನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ 7ನೇ ಕಂಬಕ್ಕೆ, ಆ ಕಂಬಕ್ಕೆ ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಒಂದು ಬೀಡನ್ನ ಹಾಕಬೇಕು, 2 ಸೂಜಿ ಮೇಲೆ 2 ಸರಿ ದಾರ ತೊಗೊಂಡೋಗಿ 2ರಿಂದ 1, 2ರಿಂದ 1, 2ರಿಂದ 1 ಇದೇ ಥರ ಫುಲ್ಲು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಅಂದರೆ ನೋಡಿ, 9 ಬೀಡ್ಸ್ ಇದೆ. ನೀವು ಫಸ್ಟು ನಾನಿಲ್ಲಿ ಕಂಬಗಳನ್ನ ಟ್ರಿಬಲ್ ಕ್ರೋಶೆನ ಎಣಿಸ್ತೀನಿ. ಫಸ್ಟಿಗೆ 3 ಚೈನ್ ಇತ್ತಲ್ಲ ಅದನ್ನು ಸಹ ಸೇರಿಸ್ಕೊಂಡು ಟೋಟಲಾಗಿ 10 ಆಯಿತು. ಈಗ ಮೇಲೆ ಬೀಡ್ಸ್ ನೋಡಿ, 9 ಬೀಡ್ಸ್ಗಳು ಬಂದಿದೆ. ಟೋಟಲಾಗಿ 9 ಬೀಡ್ಸ್. ಇವಾಗ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೆಂಡ್ ಮಾಡಬೇಡಿ ತೀರಾ, ಮತ್ತು ತೀರಾ ಮುಂದೆನೂ ಬೇಡ ಹಿಂದೆನೂ ಬೇಡ, ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಈ ಥರ ಸೆಟ್ ಮಾಡಿದರೆ ಕ್ಲೀನಾಗಿ ಕೂತ್ಕೊಂಡ್ಬಿಡುತ್ತೆ. ನೋಡಿ, ಡಿಫ್ರೆಂಟಾಗಿದೆ ಆರ್ಚು. ನೀವು ತುಂಬ ಈಸಿಯಾಗಿ ಒಂದೇ ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಏನೂ ಇಲ್ಲಾಂದರೆ ಒಂದು 2 ಅವರ್ಸ್ನಲ್ಲಿ ಕುಚ್ಚು ಹಾಕಿಬಿಟ್ಟು ಡಿಸೈನ್ನು ಹಾಕಿ ಕುಚ್ಚು ಹಾಕಿ ಕೊಡ್ಬೋದು. 2 ಸ್ಟೆಪ್ 3 ಸ್ಟೆಪ್ ಹಾಕೋಂಥ ಅವಶ್ಯಕತೆಯೇ ಇಲ್ಲ. ಒಂದು ಪರ್ಲ್ನ ಹಾಕ್ಬಿಟ್ಟು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಆದಮೇಲೆ 4 ಚೈನ್ ಹಾಕಬೇಕು. 4 ಚೈನ್ ಬೇಡ ಅಂದರೆ 5 ಚೈನ್ ಆದರೂ ಹಾಕ್ಬೋದು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ
ಮತ್ತು ಬಟ್ಟೆಗೆ ಲಾಕ್ ಮತ್ತು ಒಂದು ಸ್ಮಾಲ್ ಸೈಜ್ ಬೀಡ್ ಪರ್ಲ್ ಹಾಕ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ನೀವು ಪ್ಲೇನ್ ಯಾವುದಾದ್ರೂ ಹಾಕ್ಬೋದು. ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಆದಮೇಲೆ ಇವಾಗ ಇಲ್ಲಿಂದನೇ ಡೈರೆಕ್ಟಾಗೇ ನೀವು ಆರ್ಚ್ನ ಶುರು ಮಾಡಬೇಕು. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಈ 4 ಚೈನ್ ಎಷ್ಟು ಹಾಕಿದ್ವಲ್ಲ ನೋಡಿ ಅಷ್ಟೇ ಅಳತೆ ಕರೆಕ್ಟಾಗಿ ಇಟ್ಕೊಂಡು ಮತ್ತು ಬಟ್ಟೆಗೆ ಸೂಜಿ ತೂರಿಸಿ 2ರಿಂದ 1 ಮತ್ತು 2ರಿಂದ 1 ಕಂಬಗಳನ್ನ ಅಂದರೆ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಅದ್ರ ಪಕ್ಕದಲ್ಲೇ ಹಾಕಬೇಕು. ಒಂದೇ ಪಾಯಿಂಟಿಗೆ ಆದಷ್ಟು ಚುಚ್ಚೋದಕ್ಕೆ ಹೋಗಬೇಡಿ. ಅದ್ರ ಪಕ್ಕ ಸ್ಮಾಲ್ ಸೈಜ್ ಒಂದು ಗ್ಯಾಪ್ ಇರಲಿ. ಅಷ್ಟು ಗ್ಯಾಪ್ನಲ್ಲಿ ಪಕ್ಕದಲ್ಲೇ ನೀವು ಇಲ್ಲಿ 7 ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. 2ರಿಂದ 1 2ರಿಂದ 1 2ರಿಂದ 1 ಇದೇ ಥರ ಇಲ್ಲಿ 7 ಕಂಬಗಳನ್ನ ಹಾಕಿ ನಾನು ತೋರಿಸ್ತೀನಿ ನೋಡಿ. 7 ಟ್ರಿಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 7ನೇ ಕಂಬ ಏನಿತ್ತಲ್ಲ ಆ ಕಂಬಕ್ಕೆ ಟ್ರಿಬಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕು. ಟ್ರಿಬಲ್ ಕ್ರೋಶೆಗಳನ್ನ 2ರಿಂದ 1 2ರಿಂದ 1 2ರಿಂದ 1 ಒಂದು ಬೀಡನ್ನ ಹಾಕಬೇಕು. ಇಲ್ಲಿ ನೀವು ಬೇಕಾದರೆ ಪಿಕಾಟ್ಸ್ನು ಸಹ ಮಾಡ್ಕೋಬೋದು. ಆ ಥರ ವೇರಿಯೇಷನ್ ನಿಮ್ಗೆ ಯಾವ ಥರ ಬರುತ್ತೋ ಒಂದು ಆರ್ಚ್ನ ಸ್ವಲ್ಪ ಒಂದು ಸರಿ ಡಿಫ್ರೆಂಟಾಗಿ ಹಾಕಿ ನೋಡಿ. ಚೆನ್ನಾಗಿ ಡಿಸೈನ್ ಬಂತಂದರೆ ಅದೇ ಒಂದು ಡಿಸೈನ್ ಆಗುತ್ತೆ. ಆ ಥರ ಕ್ರಿಯೇಟಿವಿಟಿ ನಿಮ್ಗೆ ಯಾವ ಥರ ಅನಿಸುತ್ತೋ ಆ ಥರ ಮಾಡ್ಕೋಬೋದು. ಇಲ್ಲಿ ಟೋಟಲಾಗಿ ನಾನು 10 ಕಂಬಗಳನ್ನ 9 ಬೀಡ್ಸ್ಗಳನ್ನ ಹಾಕಿ ಕಂಪ್ಲೀಟ್ ಮಾಡ್ತೀನಿ ನೋಡಿ. ಇವಾಗ ಕಂಪ್ಲೀಟ್ ಆಯಿತು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಬೀಡ್ ಹಾಕಬೇಕು ಮತ್ತು 4 ಚೈನ್ ಮತ್ತು ಒಂದು ಬೀಡು ಇದೇ ಥರನೇ ಕಂಪ್ಲೀಟ್ ಮಾಡ್ಕೋಬೋದು ನೋಡಿ. ಈ ಪರ್ಲಿಗೂ ಈ ಬ್ಲೂ ಕಲರ್ ಏನಿದೆಯಲ್ಲ ಆರ್ಚಿಗೂ ತುಂಬ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಪರ್ಲ್ ಯೂಸ್ ಮಾಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಅಕಸ್ಮಾತ್ ನಿಮಗೆ ಸಿಲ್ವರ್ ಬೀಡ್ ಸಿಕ್ಕಿಲ್ಲ ಅಂದರೆ ಪರ್ಲ್ನಲ್ಲಿ ನೀವು ಸಿಲ್ವರ್ ಜರಿ ಇರೋರಿಗೆ ಪರ್ಲ್ನಲ್ಲಿ ಹಾಕ್ಕೊಡಿ. ಈ ಡಿಸೈನ್ನ ತುಂಬ ಚೆನ್ನಾಗಿರುತ್ತೆ. ಇದನ್ನೇ ಕಾಂಬಿನೇಷನ್ ದಾರ ನೀವು ಪಿಂಕ್ ರೆಡ್ ಯಾವುದಾದ್ರೂ ಮಾಡ್ಕೋಬೋದು ನೋಡಿ. ಟೋಟಲಾಗಿ ಡಿಸೈನ್ ಬಂದು ಈ ಥರ ಇದೆ. ಕಂಪ್ಲೀಟ್ ಆಯಿತು. ನಾನಿಲ್ಲಿ 4 ಚೈನ್ ಇರೋ ಕಡೆಗೆ 150 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಬೇಬಿ ಕುಚ್ಚಲ್ಲ, ಸ್ವಲ್ಪ ಲೆಂತಿಯಾಗಿ ಇರೋಂಥ ಆರ್ಚಿಗೆ ಕರೆಕ್ಟಾಗಿ ಬರೋ ಅಷ್ಟು ಸೈಜಿಗೆ ನಾನು ಕುಚ್ಚು ಕಟ್ಟಿದ್ದೀನಿ. ಮಧ್ಯದಲ್ಲಿ ನೋಡಿ ಈ ಥರ ಹೋಲ್ ಕಾಣುತ್ತೆ, ಶಂಕು ಥರ ಕಾಣುತ್ತೆ. ತುಂಬ ಚೆನ್ನಾಗಿದೆ ಡಿಸೈನು. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಇದೇ ಥರ ಯಾವುದಾದ್ರು ಸೀರೆಗೆ ಹಾಕೋದು ಬಂದರೆ ನಾನು ಹಾಕ್ಬಿಟ್ಟು ಇದರಲ್ಲೇ ವೇರಿಯೇಷನ್ ಮಾಡಿ ಹಾಕಿ ನಿಮಗೆ ತೋರಿಸ್ತೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.